ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದಟ್ಟನಂತಿರಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ದಿನಗಳು ಕೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ ದೇವರಿಲ್ಲದ ಜಾಗ ಯಾರು ನೋಡದ ಇಂದು ಸಿಗಲಿಲ್ಲ ನೋಡ ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಮಾನಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಮಾನಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು ಜಗದ ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲಿದವನು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕನಕನೆಂದರೆ ಕನಕ ಜನರ ಕಂಠರದ ಬೆಳಕು ಕುಲಭೇದ ಮೀರಿದವ ನೀನೆಲ್ಲರವ ಕನಕನೆಂದರೆ ಕನಕ ಜನರ ಕಂಠರದ ಬೆಳಕು ಕುಲಭೇದ ಮೀರಿದವ ನೀನೆಲ್ಲರವ ನಿನ್ನ ಸ್ಮರಣೆಯೇ ನಮಗೆ ಕಲ್ಪವೃಕ್ಷವೂ ದೇವ
ತಾಯಿ ನೀನು, ಎಲ್ಲರಿಗೆ ದಾರಿ ತೋರುವ ರಕ್ಷಿಸುವ ದನ ತಾಯಿ ನೀನು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದೊಡ್ಡನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ದೇವಾ ಕನಕ ಆ ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ, ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ. ಬಂದನಪ್ಪೋ ನೋಡು ಡೊಳ್ಳು ಡಕ್ಕೆ ಆಡು, ಕುಣಿದೈತಪ್ಪೋ ನಾಡು ನೋಡು ಭಂಡಾರ ಬೀಡು. ಕೈಯ ಮುಗಿದರೆ ಕೈಯ ಬೀಡನು ನೋಡಿ, ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ. ಕೈಯ ಮುಗಿದರೆ ಕೈಯ ಬೀಡನು ನೋಡಿ, ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ. ಪುಗೆ 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 ಮಾಲಿಂಗ ಕುಣಿಯ ಬನ್ನಿ ಶಿವ ಕುಣಿವಾಂಗ. ಪುಗೆ 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 ಮಾಲಿಂಗ ಡಮರುಗ ನುಡಿಸೋ ಶಿವಲಿಂಗ. ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ, ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ. ರಾವಣನ ನಿಷ್ಠೆಗೆ ಇಷ್ಟಲಿಂಗ ಕೊಟ್ಟೋನೆ, ನಂಜನು ಅಮೃತ ಮಾಡಿ ಕುಡಿದೋನೆ. ಪಾಂಡವಂಗೆ ಮುರಿಯದ ಬಿಲ್ಲ ಕೊಟ್ಟೋನೆ, ಬೂದಿಯ ಬಳುಕೊಂಡು ಮಸಣ ಕಾಯೋನೆ. ಇಷ್ಟು ಪ್ರೀತಿ ಹೆಂಗೋ ಶಿವನೇ, ಭಕ್ತರ ಕಾಯೋ ಕೆಲಸ ನಿಂದೇನೆ. ಏನು ಚಂದ ಪರ ಶಿವನೇ, ನಿನ್ನಾಟ ತಿಳಿವಲ್ದೋ ಹರನೇ. ಪುಗೆ 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 ಮಾಲಿಂಗ ಕುಣಿಯ ಬನ್ನಿ ಶಿವ ಕುಣಿವಾಂಗ. ಪುಗೆ 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 ಮಾಲಿಂಗ ಸಮರುಗ ನುಡಿಸೋ ಶಿವಲಿಂಗ. ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ, ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ. ಕೊಟ್ಟ ಬೇಡಂಗೆ ಸೋತು ಒಳಿದೋನೆ, ಆನೆಯ ತಲೆಯನ್ನು ಗಣಪಂಗೆ ಇಟ್ಟೋನೆ. ಕಾಮನ ಕಣ್ಣಲ್ಲಿ ಸುಟ್ಟು ನಿಂತೋನೆ, ಜಡೆಯಲಿ ಗಂಗೆಯ ಇಟ್ಟು ಕುಂತೋನೆ. ಇಷ್ಟು ಮಹಿಮೆ ಹೆಂಗೋ ಶಿವನೇ, ಜಟೆಯ ಮ್ಯಾಲೆ ಚಂದ್ರ ಕುಂತವನೇ. ಜವನ ಗೆದ್ದ ಈಶಾ ನೀನೇ, ಹರ ಹರ ಮಹಾದೇವನೇ. ಬನ್ನಿರೆಲ್ಲ ಶಿವನ
ಬಂತು ನೋಡಿರೋ. ಬಾಕನಕ ಗುರುವೇ ಗುರುವೇ ಬಾಕನಕ ಗುರುವೇ ಗುರುವೇ ಬಾಕನಕ ಬಾ ಗುರುವೇ ಮತ್ತೊಮ್ಮೆ ಅವತರಿಸಿ ಬಾ ಮತ್ತೊಮ್ಮೆ ಅವತರಿಸಿ ಬಾ ವಸುಧೆಯೊಳಗೆ ನಮಗೆ ಮುಕ್ತಿ ನೀಡುವ ವಸುಧೆಯೊಳಗೆ ನಮಗೆ ಮುಕ್ತಿ ನೀಡುವ ಬಾಕನಕ ಗುರುವೇ ಗುರುವೇ ಬಾಕನಕ ಬಾ ಗುರುವೇ ದಂಡನಾಯಕನಾಗಿ ಕೋಟೆ ಕೊತ್ತಳ ಕಾದೆ ದಂಡನಾಯಕನಾಗಿ ಕೋಟೆ ಕೊತ್ತಳ ಕಾದೆ ನಾಡಕ ಪಾಡಲು ವೀರಯೋಧನಾದೆ ನಾಡಕ ಪಾಡಲು ವೀರಯೋಧನಾದೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದೆ ಕನಸಲಿ ಕರೆದ ಹರಿಗೆ ನೀ ಶರಣಾದೆ ಕನಸಲಿ ಕರೆದ ಹರಿಗೆ ನೀ ಶರಣಾದೆ ಬಾಕನಕ ಬಾ ಗುರುವೇ ಬಾಕನಕ ಬಾ ಗುರುವೇ ಹರಿಯ ಆಜ್ಞೆಯಂತೆ ಹರಿದಾಸನಾದೆ ಹರಿಯ ಆಜ್ಞೆಯಂತೆ ಹರಿದಾಸನಾದೆ ಹರಿಯಿಂದಲೇ ಹರಿದೀಕ್ಷೆ ಪಡೆದೆ ಹರಿಯಿಂದಲೇ ಹರಿದೀಕ್ಷೆ ಪಡೆದೆ ಭಕ್ತಿ ಜ್ಞಾನ ವೈರಾಗ್ಯದಿ ಮುಕ್ತಿಯ ಸಾಧಿಸಿದೆ ಭಕ್ತಿ ಜ್ಞಾನ ವೈರಾಗ್ಯದಿ ಮುಕ್ತಿಯ ಸಾಧಿಸಿದೆ ರುಕುಮಿಣಿ ಅರಸನ ಹೃದಯದಿ ನೆಲೆಸಿದೆ ರುಕುಮಿಣಿ ಅರಸನ ಹೃದಯದಿ ನೆಲೆಸಿದೆ ಬಾಕನಕ ಬಾ ಗುರುವೇ ಬಾಕನಕ ಬಾ ಗುರುವೇ ಇಲ್ಲದೆ ಭವವು ನಮಗೆ ಅಡವಿಯು ನಿನ್ನ ನೆರಳಿಲ್ಲದೆ ಕಮರಿದೆ ಹೃದಯವು ನೀ ಇಲ್ಲದೆ ಭವವು ನಮಗೆ ಅಡವಿಯು ನಿನ್ನ ನೆರಳಿಲ್ಲದೆ ಕಮರಿದೆ ಹೃದಯವು ತಡ ಮಾಡದೆ ಬಂದು ಕ್ಲೇಶಗಳ ಪರಿಹರಿಸೋ ಕನಕ
ತಡ ಮಾಡದೆ ಬಂದು ಕ್ಲೇಶಗಳ ಪರಿಹರಿಸೋ ಈಶ್ವರಾನಂದ ನಮ್ಮನು ಸಲಹೋ ಈಶ್ವರಾನಂದ ನಮ್ಮನು ಸಲಹೋ ಬಾಕನಕ ಬಾಗುರುವೆ ಮತ್ತೊಮ್ಮೆ ಅವತರಿಸಿ ಬಾ ವಸುದೆಯೊಳಗೆ ನಮಗೆ ಮುಕ್ತಿ ನೀಡುವ ಬಾಕನಕ ಬಾಗುರುವೆ ಬಾಕನಕ ಬಾಗುರುವೆ ಬಾಕನಕ ಬಾ ಗುರುವೇ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಉಳ್ಳಾಯ ನಿನ್ನ ನಿಲತಡಗೆ ಇದಡುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂದಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು
ಗುರುವಿನ ಲೀಲೆಯೊಳಗೆ ಮೆರೆದಿಹುದು ನೋಡಿಲ್ಲಿ ಹಾಲು ಮತ. ವಿಶ್ವದ ಗುರುವಿನ ಲೀಲೆಯೊಳಗೆ ಮೆರೆದಿಹುದು ನೋಡಿಲ್ಲಿ ಹಾಲು ಮತ. ಮುಕ್ಕೋಟಿ ಲಿಂಗಕ್ಕೆ ರೂಪ ಕೊಟ್ಟ ಗುರು ರೇವಣ ಸಿದ್ಧರ ಹಾಲು ಮತ. ಮುಕ್ಕೋಟಿ ಲಿಂಗಕ್ಕೆ ರೂಪ ಕೊಟ್ಟ ಗುರು ರೇವಣ ಸಿದ್ಧರ ಹಾಲು ಮತ. ರೇವಣ ಸಿದ್ಧರ ಹಾಲು ಮತ. ರೇವಣ ಸಿದ್ಧರ ಹಾಲು ಮತ. ಧರ್ಮದೊಳಗಿನ ಬೇರು ಇದುವೆ ನಮ್ಮ ಹಾಲು ಮತ. ಕರ್ಮ ಭೂಮಿಯೊಳಗೆ ನೆಲೆಸಿಹುದೇ ಅದು ನಿಶ್ಚಿಂತ. ಸರ್ವ ಧರ್ಮದೊಳಗಿನ ಬೇರು ಇದುವೆ ನಮ್ಮ ಹಾಲು ಮತ. ಕರ್ಮ ಭೂಮಿಯೊಳಗೆ ನೆಲೆಸಿಹುದೇ ಅದು ನಿಶ್ಚಿಂತ. ವೇದ ಪುರಾಣ ಶಾಸ್ತ್ರ ಕಥೆಗಳಿಗೆ ನಿಲುಕದ ಹಾಲು ಮತ. ವೇದ ಪುರಾಣ ಶಾಸ್ತ್ರ ಕಥೆಗಳಿಗೆ ನಿಲುಕದ ಹಾಲು ಮತ. ಹಾಲು ಮತ ಹಾಲು ಮತ ಹಾಲು ಮತ ಹಾಲು ಮತ. ದಾಸನಾಗಿ ಕುರಿಗಳ ಕಾಯ್ದು ಪರಶಿವನ ಪದವಿಯ ಪಡೆದ ಗಾದಿಯವರ ಮನೆತನದೊಳಗೆ ಮುದ್ದಿನ ಮಗುವಾದ. ದಾಸನಾಗಿ ಕುರಿಗಳ ಕಾಯ್ದು ಪರಶಿವನ ಪದವಿಯ ಪಡೆದ ಗಾದಿಯವರ ಮನೆತನದೊಳಗೆ ಮುದ್ದಿನ ವೇದಿಕೆ ಮೇಲೆ ಬರೋಕಾಗಿ ಕೇಳ್ತಾ ಇದ್ದೇನೆ. ತಳವಾರ ಸುಂಕಪ್ಪ, ಚನ್ನವೀರಗೌಡರು ಮುಖಂಡರು, ಹಳೆಕೋಟೆ ಕಾಂಗ್ರೆಸ್ ಅವರು ಕೂಡ ವೇದಿಕೆ ಮೇಲೆ ಬರೋಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.
ತಾಳೂರು ಶೇಷಪ್ಪ ಕುರುಬ ಸಮಾಜದ ಮುಖಂಡರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಹ್ಲಾದ್ ಹಳೆಕೋಟೆ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂಥ ನಾಡಿಗರು ಪ್ರಹ್ಲಾದ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಳೆಕೋಟೆಯ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸುಕ್ಷೇತ್ರ ಹಳೆಕೋಟೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ತಕ್ಕಲಕೋಟೆ ಕೃಷ್ಣಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು, ಅದೇ ರೀತಿಯಾಗಿ ಕುರುಬರು ದ್ಯಾಮನಗೌಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಳೆಕೋಟೆ ದ್ಯಾಮನಗೌಡರು ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಚೆನ್ನಿಗ ವೀರಭದ್ರೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ಹಳೆಕೋಟೆಯಲ್ಲಿ ಒಂದು ಹಬ್ಬದ ಸಂಭ್ರಮವನ್ನು ಊರಿನ ಜಾತ್ಯತೀತವಾಗಿ ಎಲ್ಲರೂ ಸೇರಿ ಇವತ್ತು ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ನಮ್ಮ ಗುರುಗಳಾದಂಥ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳವರಿಗೆ ನಾವು ಮೆರವಣಿಗೆ ಮುಖಾಂತರ ಹಳೆಕೋಟೆ ಮುಖ್ಯ ದ್ವಾರದ ಮುಖಾಂತರ ಮೆರವಣಿಗೆ ಮುಖಾಂತರ ಇವತ್ತು ವಿಜೃಂಭಣೆಯಿಂದ ಅವನು ಹಳೆಕೋಟೆಗೆ ಸ್ವಾಗತವನ್ನು ಮಾಡಿದ್ದೇವೆ. ಅವರಿಗೆ ನಮ್ಮ ಹಳೆಕೋಟೆ ಸಮಾಜದ ಕುರುಬ ಮುಖಂಡರುಗಳಿಂದ ಸನ್ಮಾನ, ಕುರುಬು ಶೇಖ ಮತ್ತು ಕುರುಬು ರಾಮ ಇವರಿಂದ ಮಾನ್ಯ ಗುರುಗಳಿಗೆ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳಿಗೆ ಕಾಗಿನೆಲೆ ಸಂಸ್ಥಾನ ಪೀಠ ತಿಂತಿನ ಬ್ರಿಡ್ಜ್ ಅವರಿಗೆ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಸಂಸ್ಥಾನ ತಿಂತಿನ ಬ್ರಿಡ್ಜ್ ಅವರು ಮತ್ತು ಜಂಬೂ ಚೌಕಣ್ಣವರು, ಕರಿಬಸಪ್ಪನವರು, ಗಾಂಧಿಗೌಡರು, BM ಪಾಟೀಲ್ ಅವರು ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಎರಡು ಒಮ್ಮೆಲೆ ನೆರವೇರಿಸ್ತಾ ಇದ್ದೇವೆ. ಪೀಠ ತಿಂತಿನ ಬ್ರಿಡ್ಜ್ ಅವರಿಗೆ ನಮ್ಮ ಹಳೆಕೋಟೆ ಗ್ರಾಮದ ಮುಖಂಡರುಗಳಾದಂಥ ಕುರುಬರು ರಾಮ ಮತ್ತು ಕುರುಬರು ಶೇಖಪ್ಪ ಇವರಿಂದ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದಂಥ ಹಳೆಕೋಟೆ ಗ್ರಾಮದ ಮುಖಂಡರಿಂದ ಸನ್ಮಾನ ಕಾರ್ಯಕ್ರಮ. ಜಿಲ್ಲಾಧ್ಯಕ್ಷರು ಗಾಂಧಿಗೌಡ ಇವರಿಗೆ, ಸುರೂಪ ತಾಲೂಕು ಅಧ್ಯಕ್ಷರಾದಂಥ ದೊಮ್ಮೂರು ಸೋಮಪ್ಪನವರಿಗೆ ಕೂಡ ಕಾರ್ಯಕ್ರಮ. ದೊಮ್ಮೂರು ಸೋಮಪ್ಪನವರು ತಾಲೂಕು ಅಧ್ಯಕ್ಷರು. ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಯುವ BM ಪಾಟೀಲ್ ಅನ್ನೋರು, ಬಂಕಲ್ ಬಸವರಾಜ ಗೌಡ್ರವರ ಸಹೋದರರವರು. BM ಪಾಟೀಲ್ ಅನ್ನೋರು ಶಕ್ತಿ ಇರ್ತಕ್ಕಂಥವ್ರು. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ, ಅದೇ ರೀತಿಯಾಗಿ ಸುರೂಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸುರೂಪ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತದ್ದು ಮುತ್ತೂರು ಕರಿಬಸಪ್ಪಣ್ಣವರಿಗೆ, ಅದೇ ರೀತಿಯಾಗಿ
AKMC ಮಾಜಿ ಅಧ್ಯಕ್ಷರಾದಂಥ ರಾರವೇ ನಾಗೇಶಪ್ಪ, ಅದೇ ರೀತಿಯಾಗಿ ನಮ್ಮ ಅಯ್ಯಪ್ಪನವರು ಯುವ ಮುಖಂಡರು ಅವರು ಕೂಡ ಸಚಿವ ಅಣ್ಣವರು ಬಳ್ಕುಂದಿ, ಮಾಜಿ ಅಧ್ಯಕ್ಷರು ಬಳ್ಕುಂದಿ, ಅದೇ ರೀತಿಯಾಗಿ ಕೋರಿ ಪುಟ್ಟಯ್ಯಣ್ಣವರು ಸಮಾಜದ ಮುಖಂಡರು ಅವರಿಗೆ ಕೂಡ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮ. ಕುರುಬ ರುದ್ರಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಗಣೇಶಣ್ಣವರಿಗೆ ಸಮಾಜದ ಬಗ್ಗೆ ಬಹಳ ಚಿಂತನೆ ಇರ್ತಕ್ಕಂಥ ಯುವ ಮುಖಂಡರು ಕೋರಿಪೇಟೆಯನ್ನವರು ಬಲ್ಕುಂದಿ, ಅದೇ ರೀತಿಯಾಗಿ ಬಾಗವಾಡಿ ಗ್ರಾಮದ ಹಿರಿಯ ಮುಖಂಡರಂತ ಮುಂತಿ ಭೀಮಣ್ಣ ಯಜಮಾನ್ರು ನಡಿಕಪ್ಪ ಅವರು ಮುಖಂಡರು, ಅದೇ ರೀತಿಯಾಗಿ ಮುಟ್ಟೂರು ಹನುಮಂತಪ್ಪಣ್ಣ ಅವರು ಸಮಾಜದ ಮುಖಂಡರು, ಅದೇ ರೀತಿಯಾಗಿ ಹಳೆಕೋಟೆ ಗ್ರಾಮದ ಈರಣ್ಣವರು ತಿಮ್ಮಪ್ಪಣ್ಣವರ, ಅದೇ ರೀತಿಯಾಗಿ ಹಳೆಕೋಟೆ ಗ್ರಾಮದ ಸಬ್ ಇನ್ಸ್ಪೆಕ್ಟರ್ ಆದಂತ ಕಾಳಿಂಗವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ. ನಮ್ಮ ಹಳೆಕೋಟೆ ಗ್ರಾಮದ ಕಾಳಿಂಗ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಸನ್ಮಾನ. ಹಳೆಕೋಟೆ ಮರುತಾತನವರ ಮಠದ ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನ ಮತ್ತು ಮಾಲಾರ್ಪಣೆ ಮುಖಾಂತರ ಕಡ್ಲೆ ಮಲ್ಲಿಕಾರ್ಜುನಣ್ಣವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮುಸ್ಲಿಂ ಸಮಾಜದ ಮುಖಂಡರು ಅವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಮತ್ತು ಮಾಲಾರ್ಪಣೆ. ಶೇಖಪ್ಪನವರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಳೆಕೋಟೆ ಗ್ರಾಮದ ಸಮಸ್ತ ಮುಖಂಡರುಗಳು ಸ್ವಾಗತವನ್ನು ಕೊಡ್ತಾ ಪತ್ರಿಕಾ ಮಾಧ್ಯಮದವರಿಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ಛಾಯಾಚಿತ್ರ ಗಾಯಕರಿಗೂ ಎಲ್ಲ ನಾಡದ ಗ್ರಾಮದ ಮುಖಂಡರಿಗೆ ನಮ್ಮ ಶೇಖ್ ಅವರು ಸನ್ಮಾನವನ್ನು ಮತ್ತು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಕುತ್ಕೊಂಡ್ಬಿಡಬೇಕಪ್ಪ, ಇಲ್ಲಿದ್ದಂಥವ್ರು ಕಾರ್ಯಕ್ರಮ ಅಚ್ಚುಕಟ್ಟಾಗಬೇಕಂದ್ರೆ ನೀವೆಲ್ಲರೂ ಕೆಳಗಡೆ. ಮುದ್ರಂಗಪ್ಪನವರ ಚಂದ್ರಪ್ಪನವರು ಕೂಡ ಸನ್ಮಾನ ಮಾಡಿಕೊಂಡು, ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹುಣಸೆಮರ ಸುಂಕಪ್ಪನವರು ದೇವಸ್ಥಾನ ಕಮಿಟಿಯ, ವೀರಭದ್ರೇಶ್ವರ ಕಮಿಟಿಯ ತುಂಗಪ್ಪನವರ ವೀರಯ್ಯನವರು, ಬೊಮ್ಮೂರು ಬಸವನವರು, ನಾಡಿಗರ ಗಾಳಪ್ಪ, ಹುಟ್ಟೂರು ನಂದಳಿ ವೀರೇಶಪ್ಪನವರು. ಸಮಯದ ಅಭಾವ, ಅವರು ಅಧಿದೇವತೆಯಾಗಿರ್ತಕ್ಕಂಥ ಶರಣ ವೀರಭದ್ರೇಶ್ವರ ಸ್ವಾಮಿ ಪಾದಕಮಲಗಳಲ್ಲಿ ವಂದಿಸಿ, ಅದೇ ರೀತಿಯಾಗಿ ವರ್ಷಾಣಿ ತಾತಗಳ ಅವರ ಪಾದಕಮಲಗಳಲ್ಲಿ ವಂದಿಸ್ತಾ, ಈ ದಿನ ಹಳೆಕೋಟೆ ಗ್ರಾಮದಲ್ಲಿ ಸರ್ವರು ಸೇರಿ ಸಂತ ಕನಕ ದಾಸ ಶ್ರೇಷ್ಠ ಕನಕದಾಸರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಗ್ರಾಮಕ್ಕೆ
ಕನಕದಾಸರನ್ನು ಕರೆತಂದು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಪ್ರತಿಷ್ಠಾಪನೆ ಮಾಡಿದಂಥ ಈ ಕಾರ್ಯಕ್ರಮದ ಕನಕ ಗುರುಪೀಠದ ಶ್ರೀಗಳಾದಂಥ ಸಿದ್ದರಾಮಾನಂದ ಆಗಿರ್ತಕ್ಕಂಥ ಸಹೋದರ ಗಾದರಂಗನಗೌಡ್ರೆ, ಅದೇ ರೀತಿಯಾಗಿ ನಮ್ಮ BM ಪಾಟೀಲ್ರವ್ರೆ ಮತ್ತು ನಮ್ಮ ಒಳಗಲ್ಲ ಅಂಜಿನವ್ರೆ ಮತ್ತು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ BM ನಾಗರಾಜ್ರವ್ರೆ, ಸತೀಶ್ ಅಣ್ಣವ್ರೆ ಮತ್ತು ನಾಡಂಗದ ಅಯ್ಯಪ್ಪನವ್ರೆ, ಮಾಜಿ APMC ಅಧ್ಯಕ್ಷರಾದಂಥ ಸಣ್ಣಪ್ಪನವ್ರೆ, ನಮ್ಮ ನಾಡಂಗದ ವೆಂಕಪ್ಪಣ್ಣವ್ರೆ ಮತ್ತು ನಮ್ಮ ತಾಲೂಕಿನ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕರಸಪ್ಪನವರೇ, APMC ಮಾಜಿ ಅಧ್ಯಕ್ಷರಾದಂಥ ನಾಗೇಶಪ್ಪನವರೇ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಾಗೇಶಪ್ಪನವರೇ ಮತ್ತು ಅಂಬೇಡ್ಕರ್ ಸಂಘದ ಹಿರಿಯರು ಮುಖಂಡರಾದಂಥ ಕೊಡ್ಲೆ ಮಲ್ಲಿಕಾರ್ಜುನವರೇ, ಗನ್ನೂರ್ ಪಂಪತಿ ಅವರೇ, ಈ ಗ್ರಾಮದ ಮುಖಂಡರಾದಂಥ ಸಹೋದರ ಅಂಗಯ್ಯನವರೇ ಮತ್ತು ಮತ್ತೊಬ್ಬ ಸಹೋದರ EK ರಾಘುರವರೇ, ಹನುಮಂತಪ್ಪನವರೇ, ನೆನಕಪ್ಪನವರೇ ಮತ್ತು ಭೀಮಣ್ಣನವರೇ, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯಮಾನ್ಯರೇ ಮತ್ತು ಈ ಗ್ರಾಮದ ಎಲ್ಲ ನಾಗರಿಕ ಅಣ್ಣ ತಮ್ಮಂದಿರೇ ಮತ್ತು ತಾಯಂದಿರೇ, ಇದು ಅಪರೂಪದ ಕಾರ್ಯಕ್ರಮ. ಈ ಗ್ರಾಮದಲ್ಲಿ ಹಾಲು ಮತ್ತು ಸಮಾಜದವರು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಇದಕ್ಕೆ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದವರ ಸಹಾಯ ಹಸ್ತದಿಂದ ಮತ್ತು ಅವರ ಅಭಿಮಾನದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಿರ್ತದೆ. ಇದಕ್ಕೆ ದಣಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಈ ಊರಿನ ಮುಖಂಡರಿಗೆ ಮತ್ತು ತಾಯಂದಿರಿಗೆ ವಂದಿಸಿ ಮತ್ತು ಇಲ್ಲಿ ಇಂಥ ಈ ಊರಿನಲ್ಲಿ ವೀರಭದ್ರೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕನಕರಾಯ ತಾತನವರು ನೆಲೆಸಿದ್ದಾರೆ, ವರ್ಷಮಪ್ಪ ತಾತನವರು ಇದ್ದಾರೆ, ಈಗ ಇವ್ರ ಜೊತೆಗೆ ಇಲ್ಲಿ ಬೀರಪ್ಪ ತಾತನವರು ಇದ್ದಾರೆ. ಹಂಗೆ ಕನಕದಾಸರು ಕೂಡ ಇವರು ಒಡಗೂಡಿ ಸೇರಿಕೊಂಡು ಈ ಊರಿಗೆ ಒಂದು ಕಳೆ ಭಕ್ತಿಯ ಒಂದು ಸಮೃದ್ಧಿಯನ್ನು ಇಲ್ಲಿ ಯಾವತ್ತೂ ನೆಲೆದಾಡ್ತದೆ. ಇಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಯಾವತ್ತೂ ಇಲ್ಲಿ ನೆಲೆಸಿದೆ ಅಂತ ಹೇಳ್ತಾ ಈ ಕನಕನ ಮೇಲೆ ಭಕ್ತಿಯಿಂದ ಸುಮಾರು 106 ಕುಂಭಗಳೊಂದಿಗೆ ತಲೆ ಮೇಲೆ ಹೊತ್ತುಕೊಂಡು ಸಡಗರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನಮ್ಮ ತಾಯಂದಿರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತೇಳಿ ಕೇಳ್ಕೊಂಡು ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ದಮ್ಮೂರು ಶಿವಪ್ಪನವರು ತಾಲೂಕು ಅಧ್ಯಕ್ಷರು ಕುರುಬರ ಸಂಘ ಸುರಪ್ಪ ತಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತಾಡಿದರೆ ಅವರಿಗೆ ತುಂಬ ಧನ್ಯವಾದಗಳು. ಈಗ ನಮ್ಮ ಸುರಪ್ಪ ತಾಲೂಕಿನ ಯುವ ನಾಯಕರಾದಂಥ B ಮುರಳೀಕೃಷ್ಣಯ್ಯನವರು 25,000 ರೂಪಾಯಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಯುವ ನಾಯಕರಾದಂಥ B ಮುರಳೀಕೃಷ್ಣಯ್ಯನವರು ಕಾಂಗ್ರೆಸ್ ಮುಖಂಡರು ಅವರು ಸುರಪ್ಪ ಇವರು 25,000 ರೂಪಾಯಿನ ಕನಕದಾಸ ಪುತ್ರಿಗೆ ಶಿವಾಯ ಸಾಂಬಾಯ ಹರಹಿ ಪರಮಾತ್ಮನೆ ಪ್ರಣತಃ ಪಾಪನಾಶಾಯ ಬೀರಲಿಂಗೇಶಾಯ ನಮೋ ನಮಃ. ಕನಕದಾಸರ ಜಯಂತಿ. ಕನಕದಾಸರು ಏನು ಹೇಳಿದ್ದಾರೆ ಅಂತ ಒಂದು ಕೀರ್ತನೆ ಹೇಳ್ಕೊಡ್ತೀನಿ, ಎಲ್ಲರೂ ನನ್ನ ಜೊತೆಗೆ ಹೇಳ್ಬೇಕು. ಕನಕದಾಸರ ಕೀರ್ತನೆ ಹೇಳ್ಕೊಡ್ತೀನಿ, ಎಲ್ಲರೂ ಅಂತೀರಾ? ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ
ನಿತ್ಯ ಜ್ಞಾನಿ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯಾತಕೆ ತಾನು ಉಣ್ಣದ ಪರರಿಗೂ ಇಕ್ಕದ ಧನವಿದ್ಯಾತಕೆ ಮಾನಹೀನನಾಗಿ ಬಾಳುವ ಮನುಜನೇತಕೆ ಸನ್ನೆಯರಿತು ನಡೆಯದಿರುವ ಸತಿಯು ಏತಕೆ ಮಾತು ಕೇಳದೆ ಮರೆತು ನಡೆಯುವ ಮಕ್ಕಳೇತಕೆ ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕೆ ಕಾಗಿನೆಲೆ ಆದಿಕೇಶವನಲ್ಲದ ದೈವವೇತಕೆ ಪೂಜ್ಯ ಸಿದ್ಧಬಸವ ಮಹಾಸ್ವಾಮೀಜಿಗಳವರಲ್ಲಿ ನಿಮ್ಮ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಗಾದಿಲಿಂಗೇಗೌಡರವರಲ್ಲಿ, ಈ ಭಾಗದ ಮುಖಂಡರಾದಂತಹ ದಮ್ಮೂರು ಸೋಮಪ್ಪನವರಲ್ಲಿ, ಕರಿಬಸಪ್ಪನವರಲ್ಲಿ, ರಾಜ್ಯದಾದ್ಯಂತ ಓಡಾಡಿ ಯುವಕರನ್ನ ಜಾಗೃತಿ ಮಾಡ್ತಾ ಇರುವಂತಹ BM ಪಾಟೀಲ್ ಅವರಲ್ಲಿ, ಕನಕ ಗುರುಪೀಠ ಸಮಿತಿ ಬಳ್ಳಾರಿಯ ಅಂಜಲಿ ಅವರಲ್ಲಿ, ಕನಕ ಗುರುಪೀಠ ಸಮಿತಿ ಶಿರಗುಪ್ಪದ ಹನುಮಂತಪ್ಪ ನಿಟ್ಟೂರ್ ಅವರಲ್ಲಿ, ನಮ್ಮ ಪಾಲ್ಗೊಂಡಿರುವಂತಹ ನಾಗೇಶಪ್ಪನವರಲ್ಲಿ, BK ರಘು ಅವರಲ್ಲಿ, ಅಂಗೈನವರಲ್ಲಿ, BM ಸತೀಶ್ ಅವರಲ್ಲಿ, ಕಡ್ಲೆ ಮಲ್ಲಿಕಾರ್ಜುನ್ ಅವರಲ್ಲಿ, ನಾಗೇಶಪ್ಪ, HK ಫಕೀರಪ್ಪನವರು, ಶರಣಪ್ಪನವರು, ಇನ್ನಿತರ ಈ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರಲ್ಲಿ, ಅಯ್ಯಾಳಪ್ಪ ನಾಡಲ್ಲ ಇವರಲ್ಲಿ, ಮಾತೆಯರಲ್ಲಿ, ಸಮಸ್ತ ಬಂಧುಗಳಲ್ಲಿ ಶರಣಾರ್ಥಿಗಳು. ನಾನು ಪದೇ ಪದೇ ಒಂದು ಸನ್ನಿವೇಶವನ್ನ ಹೇಳ್ತಾ ಇರ್ತೀನಿ. ಕೋಟ್ಯಾಂತರ ಜನ ಹುಟ್ಟುತ್ತಾರೆ, ಕೋಟ್ಯಾಂತರ ಜನ ಸಾಯ್ತಾರೆ. ಸಾವಿರಾರು ವರ್ಷಗಳಿಂದ ಮತ್ತೆ ಮುಂದೆ ಸಾವಿರಾರು ವರ್ಷಗಳ ತನಕನ ಈ ಭೂಮಿದು ವಿಶೇಷ ಏನು ಅಂದ್ರೆ, ಈ ಭೂಮಿ ತಾಯಿ ವಿಶೇಷ ಮನುಷ್ಯನಿಂದ ಹಿಡಿದು 84 ಲಕ್ಷ ಜೀವರಾಶಿಗಳನ್ನ ಮಣ್ಣಲ್ಲಿ ಮಣ್ಣಾಗಿಸ್ಬಿಡುತ್ತೆ. ನಾ ರಾಜ, ನಾ ಶ್ರೀಮಂತ, ನಾ ಸನ್ಯಾಸಿ, ನಾ ಅಂತ ಇಂತ ಅಂತ ನಾ ಅಂತ ಅನ್ನೋನೆಲ್ಲ ಮಣ್ಣಲ್ಲಿ ಮಣ್ಣಾಗಿಸ್ಬಿಡುತ್ತೆ ಈ ಭೂಮಿ ತಾಯಿ. ಆದ್ರೆ ಈ ಭೂಮಿ ತಾಯಿ ಕೆಲವರು ಮಾತ್ರ ಸತ್ರುನು ಸಾವಿರಾರು ಕಾಲ ಹೊತ್ತು ಮೆರಿತಾಳೆ. ಎಂಥವ್ರನ್ನಪ್ಪ ಅಂತಂದ್ರೆ, ಯಾರು ಸಮಾಜಕ್ಕೋಸ್ಕರ, ಯಾರು ದೇವರಿಗೋಸ್ಕರ ಅರ್ಪಿಸ್ಕೊಂಡಂತಹ ತ್ಯಾಗಿಗಳನ್ನ, ಸಮಾಜಕ್ಕೋಸ್ಕರ ಅರ್ಪಿಸ್ಕೊಂಡಂತಹ ತ್ಯಾಗಿಗಳನ್ನ ಈ ತಾಯಿ ಯಾವತ್ತೂ ಮಣ್ಣಲ್ಲಿ ಮಣ್ಣಾಕ್ಸೋದಿಲ್ಲ, ಹೊತ್ತು ಮೆರಿತಾಳೆ. ಇವತ್ತು ನೀವು ಕನಕದಾಸರ ಸತ್ತು ಎಷ್ಟೋ ವರ್ಷಗಳಾಯ್ತು. ಈ ಭೂಮಿ ತಾಯಿ ಮೇಲೆ ನೀವು ಶಿಖರವನ್ನು ಏನು ಮೂರ್ತಿಯನ್ನ ಮಾಡಿ ಇಟ್ಟಿದ್ದೀರಿ. ಭೂಮಿ ತಾಯಿ ಆಕೆ ಅವ್ರನ್ನ ಮಣ್ಣಲ್ಲಿ ಮಣ್ಣು ಹಾಕ್ಸಲ್ಲ. ಬಸವಣ್ಣವ್ರನ್ನ, ಹಲವಾರು ಮಹಾತ್ಮರನ್ನ, ವಾಲ್ಮೀಕಿ ಮಹರ್ಷಿಯನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಸಂಗೊಳ್ಳಿ ರಾಯಣ್ಣನನ್ನ, ಬೀರದೇವರನ್ನ, ವೀರಭದ್ರನ್ನ, ಹಕ್ಕ ಬುಕ್ಕರನ್ನ, ಇವರೆಲ್ಲ ಸಮಾಜಕ್ಕೋಸ್ಕರನ ಮತ್ತೆ ದೇವರಿಗೋಸ್ಕರನ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡವ್ರು. ನಮ್ಮ ಜೀವನ ಹಂಗಿಲ್ಲ. ನಾವು ಬೇರೆ ಬೇರೆದೊಂದು ಕಡೆಗಿರ್ಲಿ, ಅಣ್ತಂದಿರು ಸ್ವಲ್ಪ ಸುಮಾರಿದ್ದಾರೆ ಅಂತಂದ್ರೆ ಅಣ್ತಂದ್ರ ಆಸ್ತಿನೂ ಲಪ್ಟಾಯಿಸಿ ಹೊಂಚಾಕಿ ಜೀವನ ಮಾಡೋದಕ್ಕೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಹೃದಯದಲ್ಲಿ ಇದ್ದಿದ್ ಬದಿದು ಎಲ್ಲವನ್ನ ಬಿಟ್ಟು ಕನಕದಾಸರು ಶ್ರೀಮಂತ ಸಾಮ್ರಾಜ್ಯದ ಮಾಂಡಲಿಕ ಅರಸ ಆತ, ಏನೂ ಇಲ್ಲದ ವ್ಯಕ್ತಿ ಅಲ್ಲ ಆತ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನಿಮಗೆ ಗೊತ್ತಿರಲಿ,
ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಶ್ರೀಮಂತ, ಎರಡನೇ ದೊಡ್ಡ ಶ್ರೀಮಂತ ಸಾಮ್ರಾಜ್ಯ. ಅದರ ಮಾಂಡಲಿಕ ಅರಸ ಅಂತಂದ್ರೆ ಸುಮ್ಮನೆ ಅಲ್ಲ. ಮತ್ತೆ 2 ಬಾರಿ ಅವರಿಗೆ ನಿಧಿ ಸಿಗುತ್ತೆ. ನಿಧಿಯನ್ನು ಸಹಿತನ ಜನರಿಗೋಸ್ಕರ, ಕೆರೆ ಕಟ್ಟೆಗಳಿಗೋಸ್ಕರನ ಅರ್ಪಣೆ ಮಾಡ್ಕೊಂತಾರೆ. ಹೀಗಾಗಿ ತ್ಯಾಗಿಗಳನ್ನ ನಿಮ್ಮ ಮನೆಗಳಲ್ಲೂ ಬಹಳ ಮಂದಿ ಇರ್ತಾರೆ. ಕೆಲವರು ಬಹಳ ಒಳ್ಳೆ ಹೆಸರನ್ನು ಪಡೆದ ಯಜಮಾನ ಇತ್ತು ಅಂದ್ರೆ, ನೀನ್ ಎಷ್ಟೇ ಶ್ರೀಮಂತ ಆದ್ರೂ ಆ ಯಜಮಾನ ಹೆಸರು ಹೇಳಿ, ಇಂಥವ್ರ ಮೊಮ್ಮಗಲ್ಲೇನು, ಇಂಥವ್ರ ಮಗ ಅಲ್ಲೇನು, ಇಂಥವ್ರು ಮನೆತನದವರಲ್ಲೇನು, ಅವ್ರ ಹೆಸರೇ ಉಟ್ಕೊಂಡ್ಬಿಡ್ತೈತೆ. ಹಿರಿಯರ ಮನೆತನದ ಹೆಸರೇನೆ ಅವ್ರಿಗೆ ಅಡ್ಡ ಹೆಸರಾಗ್ಬಿಡ್ತೈತೆ. ಅವ್ರು ಯಾವುದೋ ಕಾಲದಲ್ಲಿ ಸೇವೆ ಮಾಡಿರ್ತಾರೆ, ಅವ್ರನ್ನ ಸದಾ ನೆನೆಸ್ತೈತೆ ಸಮಾಜ, ಒಳ್ಳೆ ಕೆಲಸ ಮಾಡೋಂಥವ್ರನ್ನ. ನಮ್ಮ ಕನಕದಾಸರ ಜಯಂತಿಯ ಉದ್ದೇಶ ಏನಪ್ಪಾ ಅಂದ್ರೆ, ಅವರ ಕನಸು, ನಮ್ಮೆಲ್ಲರ ಕನಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ, ವಾಲ್ಮೀಕಿ ಮಹರ್ಷಿ ಇರಲಿ, ಹಣದ ಕಾರಣಕ್ಕೋಸ್ಕರ ಯಾರನ್ನು ದಿಮಾಕ್ ಮಾಡಂಗಾಗಬಾರ್ದು. ಹಣ ಇಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೀಳರಿಮೆಯಿಂದ ಜೀವನ ಮಾಡಬಾರ್ದು. ಜಾತಿ ಕಾರಣಕ್ಕೋಸ್ಕರ ಯಾರು ಜಾತಿಯ ಅಹಂಭಾವವನ್ನು ಹೊಂದಬಾರದು. ಸಣ್ಣ ಜಾತಿಯವರು ಅಂತ ಏನ್ ಹೇಳಿಕೆ ಇಟ್ಟುಬಿಟ್ಟಿದ್ದಾರೆ, ಯಾವ ಸಣ್ಣ ಜಾತಿಯವರಲ್ಲ. ಸಣ್ಣ ಜಾತಿ ಅನ್ನೋದು ಯಾರು ಬರ್ದಿರದೇ ಹೊರತು, ಹಳ್ಳಿಗಳಲ್ಲಿ ಸಣ್ಣ ಜಾತಿ ದೊಡ್ಡ ಜಾತಿ ಮೊದಲಿರ್ಲಿಲ್ಲ. ಎಲ್ಲ ಅಣ್ತಂದ ರೀತಿಯಲ್ಲೇ ಜೀವನ ಮಾಡಿದ್ದಾರೆ. ಇವತ್ತಿಗೂ ನೀವು ನೋಡ್ರಿ, ಆಜು ಬಾಜು ಯಾವ್ದಾವ್ದೋ ಜಾತಿಯವರು ಇರ್ತಾರೆ. ಅಣ್ಣ, ತಮ್ಮ, ಅಕ್ಕ, ಮಾವ, ಅವರು ಸಂಬಂಧನೇ ಇರೋದಿಲ್ಲ, ಆದ್ರೆ ಮಾವ ಮಾಮ ಅಂತಿರ್ತಾರೆ. ಅಣ್ಣ ತಂದಿರ್ತಾರೆ, ಜೀವನ ಮಾಡ್ತಿರ್ತಾರೆ. ಅದು ಬರೀ ಪುಸ್ತಕದಲ್ಲಿ ಜಾತಿಗಳೇ ಹೊರತು ಹಳ್ಳಿಗಳಲ್ಲಿ ಜಾತಿಗಳಿಲ್ಲ. ಅವು ಹೇಳಿ 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 ಪೇಪರ್ನಾಗೆ, ಪತ್ರಿಕೆಗೆ, ಟಿವಿಗೆ ಹೇಳಿ ಅವನ್ನ ಹೆಚ್ಚಿಗೆ ಮಾಡ್ತಾರೆ. ಜಾತಿ ಕಾರಣಕ್ಕೆ ಯಾರು ಸಣ್ಣ ಜಾತಿಯವರು ಅಲ್ಲ, ಜಾತಿ ಕಾರಣಕ್ಕೆ ಯಾರು ದೊಡ್ಡ ಜಾತಿಯವರು ಅಲ್ಲ. ನಾವೆಲ್ಲರೂ ಹುಟ್ಟಿನ ಕಾರಣಕ್ಕೆ ಸ್ತ್ರೀ ಕನಿಷ್ಠ ಅಲ್ಲ, ಪುರುಷ ಶ್ರೇಷ್ಠ ಅಲ್ಲ. ಮೊದಲಿನ ಕಾಲದಲ್ಲಿ ಬೀರಪ್ಪ ಮಾಳಿಂಗರಾಯನ ಜೀವನ ಜೊತೆಗೆ ಮಾಳಿಂಗರಾಯ ಮೈಲಾರಲಿಂಗನ ಜೀವನ ನೀವು ನೋಡ್ತೀರಿ. ಮೈಲಾರಲಿಂಗನ ಫೋಟೋಗಳಲ್ಲಿ ಕುದುರೆ ಜೊತೆಗೆ ಯುದ್ಧ ಯಾರ್ಯಾರು ಮಾಡಿದರೆ, ಕುದುರೆ ಜೊತೆಗೆ ತಾಯಿ ಗಂಗಮಾಳಮ್ಮ ಇದೊಳ ಇಲ್ಲ, ಕುದುರೆ ನೀವು ನೋಡಿದಿರಿಲ್ಲ, ಕುದುರೆ ಜೊತೆ ಫೋಟೋದಲ್ಲಿ. ಕುರಿ ಕಾಯೋದಿರ್ಲಿ, ಹೊಲ ಮಾಡೋದಿರ್ಲಿ, ಇನ್ನೊಂದು ಬದುಕು ಬಾಳೆ ಮಾಡೋದಿರ್ಲಿ, ಈ ಭಾರತ ದೇಶದ ನೆಲಮೂಲದ ಸಂಸ್ಕೃತಿ ಏನೈತಪ್ಪ ಅಂದ್ರೆ, ಆರ್ಯ ಧರ್ಮನೇ ಬೇರೆ, ನಮ್ಮ ಭಾರತದ ಧರ್ಮನೇ ಬೇರೆ. ನಮ್ಮಲ್ಲಿ ಹಳ್ಳಿಗೆ ಹಿಂದಿನ ಕಾಲದಿಂದ ಹೆಂಡತಿ ಯಾರು ಸಣ್ಣರಿಲ್ಲ, ಯಾರು ಶ್ರೇಷ್ಠ ಇಲ್ಲ, ಯಾರು ಕನಿಷ್ಠ ಇಲ್ಲ, ಸಮಾನವಾಗಿ ದುಡಿಯೋದಲ್ಲಿ ಸಮಾನವಾಗಿ ದುಡಿದಿದ್ದಾರೆ. ಯುದ್ಧ ಮಾಡಬೇಕಾದ್ರೂ ಸಹಿತ ಸಮಾನವಾಗಿ ಯುದ್ಧ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಪುರುಷ ಶ್ರೇಷ್ಠ, ಇದು ಬೇಡ ಅಂತ ಹೇಳಿ ಕನಕದಾಸರು ಹೇಳಿದ್ರು. ಹೆಣ್ಮಕ್ಳು ಕೆಲವೊಂದ್ಸರಿ ಹೆಣ್ಮಕ್ಳು ಏನ್ ಮಾಡ್ತಾರೆ, ಇತ್ತೀಚೆಗೆ ಮೊಬೈಲು ಬಂದ್ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳು ಕಡಿಮೆ ಆಗಿ ಬರೀ ಕುಂತು ಮಾತಾಡೋದೇ ಉದ್ರಿ ಮಾತುಗಳು. ಯಾರು ಹೆಣ್ಮಕ್ಳು ಬಾಯಿ ಸಡ್ಲಿರುತ್ತೆ ಅಂತವ್ರ ಮನೆತನಗಳು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳುಗಳು ಮನೆತನದ ಲಕ್ಷ್ಮಿ, ಮನೆತನದ ಸಂಪತ್ತು, ಮನೆತನದ ಸಂಬಂಧಗಳನ್ನ ಉಳಿಸುವಂತಹ ಗೌರವದ ಪ್ರತೀಕ. ಹಬ್ಬ ಹರಿದಿನಗಳು ಬಂದ್ರೆ ಗಂಡು ಮಗ ಬೇಕಿದ್ರೆ ಹಳೆ ಬಟ್ಟೆ ಹಾಕಿಡ್ತಾನೆ, ಆದ್ರೆ ಹೆಣ್ಮಕ್ಳು ಹೊಸ ಸೀರೆನೇ ಉಡ್ಬೇಕು ಅಂತ ಬಯಸ್ತಾರೆ. ಯಾರೇ ಆಗ್ಲಿ, ಆಜು ಬಾಜು ಇದ್ದಲ್ಲಾದ್ರೂ ಸೀರೆ ತಂದು ಉಟ್ಕೊಳ್ತಾರೆ, ಇನ್ನೊಬ್ರ ಹತ್ರ ಇಟ್ಕೊಂಬಂದು. ಮನೆಗ್ ಬಂಗಾರ ಇರ್ಲಿಲ್ಲ ಅಂತಂದ್ರು, ಸ್ವಲ್ಪ ತೆರಪ್ಪ ಈ ಕಡೆ ಬರ್, ಮನೆಗ್ ಬಂಗಾರ ಇರ್ಲಿಲ್ಲ ಅಂತಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ, ಇನ್ನೊಬ್ರ ಮನೆಗೆ ಹೋಗಿ ಬಂಗಾರ ತಂದು ಹಾಕಿರ್ತಾರೆ. ಏನಪ್ಪಾ, ಮಡಿಯಿಂದ ಇರಿ, ಅವತ್ತೊಂದ್ ದಿವಸದ ಮಟ್ಟಿಗೆ ಬೀಡಿ, ಸಿಗರೇಟು, ಅಂಡೆ, ಕಂಡ, ಮದ್ಯಪಾನಕ್ಕೆಲ್ಲ ರಜಾ ಹಾಕ್ರಿ. ಅಜ್ಜರು ಹಳೆಕೋಟೆಯಲ್ಲಿ ಎಲ್ಲರೂ ಆಚಾರ ವಿಚಾರ ಎಲ್ಲರೂ ಕಲ್ತ್ರಿ. ಹಳೆಕೋಟೆ ಅಂದ್ರೆ ಸ್ವಲ್ಪ ಕುಡಿಯೋ ಜಾಸ್ತಿ, ಜನಗಳು ಜಾಸ್ತಿ ಅಂತ ಅಜ್ಜರು ಹೇಳಿದ್ರು. ಈಗ ಹಳೆಕೋಟೆ ಮೊದಲಿನ ಸ್ವಲ್ಪ ಬದಲಾವಣೆ ಆಗಿದೆ. ಆಫೀಸರ್ ಅವರು 61,100 ರೂಪಾಯಿಯನ್ನು ಕೊಟ್ಟು ಸೌದತ್ತಿಯಲ್ಲಿ ಕನಕದಾಸರ ಮೂರ್ತಿಯನ್ನ ದೇಣಿಗೆಯಾಗಿ ಕೊಡಿಸಿರ್ತಕ್ಕಂಥವ್ರು ನಮ್ಮ ಕೆ ವೀರಭದ್ರಪ್ಪನವರು, LIC ಡೆವಲಪ್ಮೆಂಟ್ ಆಫೀಸರ್. ಅದೇ ರೀತಿಯಾಗಿ ಕಾಳಿಂಗಪ್ಪ ಅವರು ಊರಿನವರ
ಕಾಳಗಪ್ಪನವರು PSI ಅವರು 51,000 ರೂಪಾಯಿಯ ದೇಣಿಗೆಯನ್ನು ನೀಡಿದ್ದಾರೆ. ಅವರಿಬ್ಬರು ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ ಗುರುಗಳು ಸನ್ಮಾನವನ್ನ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಆ ಇಬ್ಬರು ಯುವ ಮುಖಂಡರುಗಳು ಜಯಮಂಗಲಂ ಜಯ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ ಮರಿ ಶಿವಯೋಗೀಶ್ವರ ಮಹಾರಾಜ ಕಿ ವೀರಭದ್ರೇಶ್ವರ ಮಹಾರಾಜ ಕಿ ಜಯಮಂಗಲಂ ಜಯ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. ಕಾಯಿದೋಳು ಗುರುಲಿಂಗ ಜಂಗಮ ದಾಯತ್ತವನರಿಯಲ್ಕೆ ಸುಲಭ ಪಾಹಿರಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯ ದೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಿಂಘನ ಬಸವ ಶರಣಾರ್ಥಿ. ಆರಂಭದಲ್ಲಿ ಬಸವಾದಿ ಶಿವಶರಣರನ್ನ, ಆರಾಧ್ಯ ದೈವ ಲಿಂಗೈಕ್ಯ ಮರಿಶಿವಯೋಗೀಶ್ವರರನ್ನ, ನಮ್ಮೂರಿನ ಚೆಲುವ ಚೆನ್ನಿಗ ವೀರಭದ್ರೇಶ್ವರರನ್ನ, ಆರಾಧ್ಯ ಗುರುವರಾಗಿರುವಂತಹ ಶ್ರೀಮನ್ನಿರಂಜನ ಪರಮಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರನ್ನ, ದಾಸಶ್ರೇಷ್ಠರಾಗಿರುವಂತಹ ಕನಕದಾಸರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ, ದಾಸ ಶ್ರೇಷ್ಠರಣ್ಣರಾಗಿರುವಂತಹ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಅನ್ಯ ಕಾರ್ಯದ ನಿಮಿತ್ತವಾಗಿ ಇದೀಗ ತಾನೇ ತೆರಳಿರುವಂತಹ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಲ್ಲಿ ಶರಣಗಳನ್ನು ಸಮರ್ಪಣೆ ಮಾಡಿ, ಸಮಯ ಬಾಳಾಗಿರುವುದರಿಂದ ಅವರು ಇವರೆಲ್ಲದೆ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಯಾವತ್ತೂ ಹಳೆಕೋಟೆ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳು, ಮುದ್ದು ಮಕ್ಕಳು, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನಿಗೆ ಶರಣಾರ್ಥಿಗಳು. ಈಗಾಗಲೇ ಪೂಜ್ಯರು ಬಹಳ ಸುಂದರವಾಗಿ ಕನಕದಾಸರ ಕುರಿತಾಗಿ ಮನುಷ್ಯ ಯಾವ ರೀತಿ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ಬದುಕಬೇಕು ಎನ್ನುವಂತಹ ಕುರಿತು ತಮಗೆಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಒಳ್ಳೆಯ ಮಾತುಗಳನ್ನು ತಿಳಿಸಿದ್ದಾರೆ. ಇವತ್ತು ಏನ್ ಕಾರ್ಯಕ್ರಮವನ್ನು ಮಾಡಿದೀವ್ರಿ ನಾವು? ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿದೀವಿ. ನಿಮಗೆಲ್ಲರಿಗೂ ಕೂಡ ಕನಕದಾಸರು ಗೊತ್ತಲ್ವಾ? ನಿಮಗೆಲ್ಲರಿಗೂ ಕನಕದಾಸರು ಗೊತ್ತಿದ್ದಾರೆ. ಈಗ ನಮ್ಮ ಮನೆತನಕ್ಕೆ ಬರೋಣ, ನಮ್ಮ ಮನೆತನದ ವಿಷಯಗಳನ್ನು ಬರೋಣ. ನಿಮ್ಮ ಮನೆತನದ ವಿಷಯಗಳಿಗೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ತಂದೆಯ ಹೆಸರು ಗೊತ್ತು, ನಿಮ್ಮ ತಾತನ ಹೆಸರು ಗೊತ್ತದೆ. ನಿಮಗೆಲ್ರಿಗೂ ಕೂಡ ನಿಮಗೆಲ್ಲ ನಿಮ್ಮ ತಂದೆಯ ಹೆಸರು ಗೊತ್ತು. ಅವರ ತಂದೆಯ ಹೆಸರು ಗೊತ್ತಾ? ನಿಮಗೆ ಗೊತ್ತಿರಬಹುದು, ಒಂದಿಷ್ಟು ಜನಕ್ಕೆ ಗೊತ್ತಿರಬಹುದು. ಯಾರ್ದು? ನಿಮ್ಮ ತಾತನ ತಂದೆಯ ಹೆಸರು. ಅವ್ರ ತಂದೆಯ ಹೆಸರು ಗೊತ್ತಾ? ನಿಮ್ಮ ತಾತನ ತಂದೆಯ ಹೆಸರು ಗೊತ್ತಾ ನಿಮಗೆ? ಅವ್ರ ತಂದೆಯ ಹೆಸರು ಗೊತ್ತಾ? ಗೊತ್ತಿಲ್ಲ. ಕನಕದಾಸರು ನಿಮಗೆಲ್ಲರಿಗೂ ಗೊತ್ತು. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆತನದಲ್ಲಿ ಹುಟ್ಟಿರುವಂತಹ ನಿಮ್ಮ ಹಿಂದಿನ ಪೂರ್ವಿಕರ ಹೆಸರುಗಳು ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನೋಡ್ರಿ, ಕನಕದಾಸರು ಏನಾದ್ರು ನಿಮ್ಗೆ ಸಂಬಂಧಿಕರಾಗ್ಬೇಕಾ? ನಿಮ್ಗೆ ರಿಲೇಷನ್ ಅವರು ಇಲ್ಲ. ನಮ್ಗೆ ಇಲ್ಲಿ ಕುಂತವ್ರು ಯಾರಿಗೂ ಕನಕದಾಸರ ಸಂಬಂಧಿಕರಲ್ಲ, ರಿಲೇಷನ್ ಅಲ್ಲ. ಆದ್ರೂ ನಮಗೇನು ಯಾರು ಗೊತ್ತು? ಕನಕದಾಸರು ಗೊತ್ತು. ನಮ್ಮ ಮನೆತನದಲ್ಲಿ ಆಗಿ ಹೋಗಿರುವಂತ ನಮ್ಮ ಹಿರಿಯ ಅಜ್ಜ ಮುತ್ತಜ್ಜ ಅವರ ತಂದೆಯವರ ಹೆಸರುಗಳೆಲ್ಲ ನಮಗ್ ಗೊತ್ತಿಲ್ಲ, ಹೌದಿಲ್ಲ? ಯಾಕೆ ಗೊತ್ತಿಲ್ಲ? ಯಾಕೆ ನಮಗ್ ಗೊತ್ತಿಲ್ಲ ಅಂತಂದ್ರೆ ಅವರು ನಮಗೆ ಗೊತ್ತಿರುವಂತ ಕೆಲಸವನ್ನ ಅವ್ರೇನು ಮಾಡೇ ಇಲ್ಲ. ಈ ಸಮಾಜ ಯಾರು ಈ ಸಮಾಜಕ್ಕಾಗಿ, ಈ ನಾಡಿಗಾಗಿ, ಈ ನುಡಿಗಾಗಿ, ಈ ಸಮಾಜದಲ್ಲಿರುವಂತ ಜನರ ಏಳಿಗೆಗಾಗಿ ಯಾರು ಜೀವನವನ್ನ ಸಾಗಿಸ್ತಾರಲ್ಲ ಅಂತವರನ್ನ ಮಾತ್ರ ಸಮಾಜ ಯಾವತ್ತೂ ಕೂಡ ಮರೆಯೋದೇ ಇಲ್ಲ. ಹಾಗಾಗಿ ಕನಕದಾಸರು ಬರೀ ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ ಬದುಕಿದವರಲ್ಲ, ಇಡೀ ನಮ್ಮ ಸಮಾಜಕ್ಕಾಗಿ, ಸಮಾಜದ ಇರುವಂತಹ ಜನರ ಏಳಿಗೆಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಸಿದಂಥವರು ಯಾರಾದರೂ ಇದ್ರೆ ಅದು ದಾಸಶ್ರೇಷ್ಠರಾಗಿರುವಂತಹ ಕನಕದಾಸರು. ಅಂತಹ ಕನಕದಾಸರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಹಳೆಕೋಟೆ ಗ್ರಾಮದ ಒಳಗಡೆ ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ, ಅತ್ಯಂತ ವಿಜೃಂಭಣೆಯಿಂದ ತಾವೆಲ್ಲರೂ ಕೂಡ ಮಾಡಿದಿರಿ.
ಬರೀ ಪ್ರತಿಷ್ಠಾಪನೆಯನ್ನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿ ಜವಾಬ್ದಾರಿಯನ್ನ ಮುಗಿಸ್ಕೊಳ್ಳೋದಲ್ಲ ನಮ್ದು. ಏನು ಅವರು ಮನುಷ್ಯನಾದಂಥವನು ಯಾವ ರೀತಿಯಾಗಿ ತನ್ನ ಜೀವನವನ್ನ ನಡೆಸಬೇಕು ಅನ್ನುವಂಥದ್ದನ್ನ ಅವರೇನು ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನ ಹೇಳಿದಾರಲ್ಲ, ಮನುಷ್ಯನಾದಂಥವನು ಹಿಂಗೆ ಬದುಕಬೇಕು, ಹಿಂಗೆ ಬಾಳ್ಬೇಕು, ಹಿಂಗೆ ಜೀವನವನ್ನ ಸಾಗಿಸ್ಬೇಕು ಅಂತಂದು ಹೇಳಿ ಅವರು ಏನು ಒಂದು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ಸಂದೇಶಗಳನ್ನ ನಮ್ಮ ಜೀವನದೊಳಗಡೆ ಅವರು 100 ಮಾಡಿದ್ರೆ ಅಟ್ಲೀಸ್ಟ್ ನಾವು 100 ಆದರೂ ಕೂಡ ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಮಾಡುವಂತವರಾಗ್ರಿ. ಆ ನಿಟ್ಟಿನೊಳಗಡೆ ನೀವು ಸಾಗಿದರೆ ಮಾತ್ರ ನೀವು ಕನಕದಾಸರ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಎನ್ನುವಂತ ಮಾತನ್ನ ತಿಳಿಸ್ತಾ, ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ವೇದಿಕೆ ಮೇಲೆ ಅನೇಕ ಜನ ಗಣ್ಯರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡೋರು ಇದ್ದಾರೆ. ಹಾಗಾಗಿ ಬಹಳಷ್ಟು ಮಾತನಾಡದೆ ತಮ್ಮೆಲ್ಲರಿಗೂ ಕೂಡ ಮರಿಶಿವಯೋಗೀಶ, ವೀರಭದ್ರೇಶ, ಕನಕದಾಸರ ಆಯುಷ್ಯವನ್ನ, ಆರೋಗ್ಯವನ್ನ, ಸುಖ, ಶಾಂತಿ, ಸಮೃದ್ಧಿಯನ್ನ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತಂದೇಳಿ ಹಾರೈಸಿ ನಮ್ಮೊಂದೆರಡು ಮಾತುಗಳನ್ನ ನಮ್ಮ ಆರಾಧ್ಯ ಗುರುಗಳ ಪಾದಕರ್ಪಣೆ ಮಾಡ್ತೀವಿ. ಧನ್ಯವಾದಗಳು. ಈ ದಿನ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿರತಕ್ಕಂಥ ಕನಕ ಗುರುಪೀಠದ ತೆಲುಗು ವಿಭಾಗದ ಸನ್ಮಾನ್ಯ ಶ್ರೀ ಹೋಗ್ತಾ ಇದ್ದಾರೆ. ಎಲ್ಲರೂ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇದು ನಮ್ಮ ಕಾರ್ಯಕ್ರಮ, ಹಾಗಾಗಿ ಕಾರ್ಯಕ್ರಮ ಮುಗಿ ತನಕ ಯಾರು ಹೋಗ್ಬಿಡ್ರಾಗಲಿ ಕೇಳ್ಕೊಳ್ತಾ ಇದ್ದಾನೆ. ಸಿದ್ದಬಸವ ಸ್ವಾಮೀಜಿಗಳವರೇ, ಸಿರುಗುಪ್ಪ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಆತ್ಮೀಯರಾದ ಸೋಪನವರೇ, ಹಳಿಯ ದೇವರಾದ ರಾಜ್ಯ ಯುವ ಕುರುಬರ ಸಂಘದ ಅಧ್ಯಕ್ಷರಾದ BM ಪಾಟೀಲ್ರೇ, ಕುರುಬರ ಸಂಘದ ಸಂಘಟನಾ ಕಾರ್ಯದರ್ಶಿಯಾದ ಅಂಜನೇಯವರೇ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಕರಿಬಸಪ್ಪನವರೇ, ವಾಲ್ಮೀಕಿ ವಿದ್ಯಾ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ BM ಸತೀಶ್ ಅವರೇ, ನಾಟಕದವರ ಅಯ್ಯಪ್ಪನವರೇ, APMC ಮಾಜಿ ಅಧ್ಯಕ್ಷ ಶರಣಬಸ ಅವರೇ, ಈ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೀರೇಶ್ ಅವರೇ, DK ರಘು ಅವರೇ, ಅಂಬೇಡ್ಕರ್ ಸಂಘದ ಮುಖಂಡರಾದ ಕೊಡ್ಲಿ ಮಲ್ಲಿಕಾರ್ಜುನ್ ಅವರೇ, ನಾಗೇಶಪ್ಪನವರೇ, ಅನೇಕ ಎಲ್ಲಾ ವರ್ಗದ ಮುಖಂಡರುಗಳೇ, ಮಾಜಿ ಅಧ್ಯಕ್ಷರೇ, ಜಿಲ್ಲಾ ಪದಾಧ್ಯಕ್ಷರೇ, APMC ಮಾಜಿ ಅಧ್ಯಕ್ಷರೇ, ಶೇಖಣ್ಣವರೇ, ಎಲ್ಲ ಬಂಧು ವರ್ಗಗಳು ಹಾಗೂ ಹೆಚ್ಚಿನದಾಗಿ ತಾಯಂದಿರು ಮುಂದಿರತಕ್ಕಂಥ ಈ ಗ್ರಾಮದ ಬಂಧುಗಳಲ್ಲಿ ನನ್ನ ಆತ್ಮೀಯ ಸಮರ್ಪಣೆ. ದಯವಿಟ್ಟು ಸಹಕರಿಸಿ, ಸಭೆಗೆ ಸಹಕರಿಸಬೇಕು ತಾಯಂದಿರು. ಇನ್ನು ಅನೇಕ ಜನರಿದ್ದಾರೆ ಮೇಲೆ, ನೀವೇ ಭೂಷಣ, ಈ ಸಭೆಗೆ ನೀವೇ ಭೂಷಣ, ನೀವಿಲ್ಲದ ಸಭೆ ನಡೆಯಲಾರದು. ದಯವಿಟ್ಟು ಈ ಸಭೆಯನ್ನು ಸಹಕರಿಸಿ ಕೂತ್ಕೋಬೇಕು. ರಕ್ಷಿಸ ನಮ್ಮನ್ನು ಅನವರ್ತ ಅಂತ ಅಂದಿಗೆ ಕನಕದಾಸರು ಎಲ್ಲರ ಪರವಾಗಿ ಕೇಳ್ಕೊಂಡಿದ್ದಾರೆ. ನೋಡಿ, ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಬಂದಿದ್ದೀರಿ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಯ್ತಲ್ಲ. ನೋಡಿ, ದಯವಿಟ್ಟು ಮೇಲ್ ಕುಂತರೆ ಗೌರವ ಕೊಡಿ, ಮೇಲ್ ಕುಂತರೆ ಗೌರವ ಕೊಡಿ. ತಾಯಂದ್ರೆ ಸ್ವಾಮೀಜಿ ಹೋಗ್ತಾರೆ, ಬನ್ನಿ ಕೂತ್ಕೊಳ್ಳಿ. ಇನ್ನೂರು ಸ್ವಾಮೀಜಿಗಳವರು ಇಲ್ಲೇ ಇರ್ತಾರೆ. ಅವರು ಅತ್ಯಂತ ವಿಜೃಂಭಣೆಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ ನೀವೆಲ್ಲ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದ್ರಿ. ಸುಮಾರು 550 ವರ್ಷಗಳ ಹಿಂದೆ, ಈಗಲ್ಲ, ಸುಮಾರು ತಲೆಮಾರು, ಎಷ್ಟೋ ತಲೆಮಾರುಗಳು, 15ನೇ ಅಥವಾ 16ನೇ ಶತಮಾನದಲ್ಲಿ
ಹಿಂದೆ ವಿಜಯನಗರ ಸಾಮ್ರಾಜ್ಯದೊಳಗಡೆ ಧಾರವಾಡ ಜಿಲ್ಲೆಯಲ್ಲಿ ಬಾಡಾ ಅಂತ ಗ್ರಾಮ. ಆ ಬಾಡಾ ಗ್ರಾಮದ 48 ಗ್ರಾಮಗಳ ಅಧಿಪತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಕೆಳಗಡೆ ಬೀರಪ್ಪಗೌಡ ಬಚ್ಚಮ್ಮ ಅಂತ ಒಬ್ಬರು ದಂಪತಿಗಳು. ಬೀರಪ್ಪಗೌಡ ದಂಡನಾಯಕ, ಆ ಭಾಗದ ಸಾಮಂತ ರಾಜ, ವಿಜಯರ ಅವರ ಕೆಳಗಡೆ ಇದ್ದರು. ಸುಮಾರು ವರ್ಷಗಳಾದರೂ ಅವರಿಗೆ ಮಕ್ಕಳಾಗಲಿಲ್ಲ ಈ ದಂಪತಿಗಳಿಗೆ. ತಿಮ್ಮಪ್ಪನ ಒಂದು ಭಕ್ತಿ ಮೇರೆಗೆ ಅಲ್ಲಿ ಅವರು ಆಚರಣೆ ಮಾಡಿ 1 ವರ್ಷ ತಂಗಿ ಬೀರಪ್ಪ ಗೌಡ ಬಚ್ಚಮ್ಮ, ಅನಂತರ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನ್ಮಿಸಿದ ತಿಮ್ಮಪ್ಪ ನಾಯಕ. ಅವರಿಗೆ ಜನ್ಮ ಆದರೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಟ್ಟರು ತಂದೆ ತಾಯಿಗಳು. ಬಾಲ್ಯದಲ್ಲಿ ನೋಡಿ 550 ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿದೆ. ಶ್ರೀನಿವಾಸ ಶಾಸ್ತ್ರಿಗಳಂತ ಆ ಊರು ಪಂಡಿತರು, ಬ್ರಾಹ್ಮಣ, ಅವ್ರ ಜೊತೆಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಿದ್ದರು. ಅವರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ತಿಮ್ಮಪ್ಪ ನಾಯಕ, ಬಹಳ ಜ್ಞಾನಿ. 6ನೇ ವರ್ಷದಲ್ಲಿ ಇಡೀ ಸಂಸ್ಕೃತ ವ್ಯಾಕರಣವನ್ನು ಕಂಡುಬರಾಕಿದ್ರು. ಅವರು ಕತ್ತಿವರಿಸೆ, ಅವರು ಗ್ರಾಮದ ಸಮುದ್ರಾಜ ಆಗಿದ್ದರಿಂದ ಕತ್ತಿವರಿಸೆ, ಕುಸ್ತಿ, ವ್ಯಾಯಾಮ, ಬಿಲ್ಲುವಿದ್ಯೆ, ಸಕಲ ಶಸ್ತ್ರಾಸ್ತ್ರಗಳನ್ನು ಕರೆಯಿದ್ವಿ. ಮೊದಲಿಗೆ ರಾಮಾಯಣ, ಮಹಾಭಾರತ, ಭೀಷ್ಮ, ಅರ್ಜುನ, ಕರ್ಣ ಆಯ್ತು, ವೀರಾದಿ ವೀರರ ಎಲ್ಲ ಈ ಗುಣಗಳನ್ನ ಅಭ್ಯಾಸ ಮಾಡಿಸಿದರು ಗುರುಗಳು. ಕನಕದಾಸರು ಅದು ತಿಮ್ಮಪ್ಪ ನಾಯಕ 13ನೇ ವರ್ಷದಲ್ಲಿ ತಂದೆ ತೀರ್ಕೊಂಡು ಹೋಗ್ತಾರೆ. ಆ ಜವಾಬ್ದಾರಿಯನ್ನ ತಿಮ್ಮಪ್ಪ ನಾಯಕ ಕನಕದಾಸರಿಗೆ ವಹಿಸ್ತಾರೆ. ವಿಜಯನಗರ ಸಾಮ್ರಾಜ್ಯ ಅರಸರು ಇದಾಗಲೇ ದಟ್ಟಪುಷ್ಟವಾಗಿ ಬಲವಂತವಾಗಿ ಎಲ್ಲ ಸಕಲ ವಿದ್ಯಾಗಳಲ್ಲಿ ಪಾದಕತನಾಗಿದ್ದರಿಂದ ಇವರಿಗೆ ಅದೇ ಸ್ಥಾನವನ್ನು ಕೊಡ್ತಾರೆ. ತಂದೆ ಕೊಟ್ಟ ಸ್ಥಾನವನ್ನು ಇವ್ರಿಗೆ ಕೊಡ್ತಾರೆ. ಬಹಳ ಅಚ್ಚುಕಟ್ಟಾಗಿ ಅದನ್ನು ಭಾಷೆ ಬರ್ತಾರೆ. ಆದರೆ ಸುಮಾರು ವರ್ಷಗಳ ನಂತರ ಕುಟುಂಬದಲ್ಲಾದ ನಿರಾಸೆ, ಗುರುವಿನ ಕರೆ, ದೈವದ ಪ್ರೇರಣೆ ಶಕ್ತಿಯಿಂದ ಈ ತನ್ನ ದೊರೆತನವನ್ನು ತೊರೆದು, ಶಸ್ತ್ರವನ್ನು ತೊರೆದು, ಕತ್ತಿಯನ್ನು ತೊರೆದು ದಾಸನಾಗಿ ಹರಿದಾಸನ ಭಕ್ತನಾಗಿ ಅವರ ಸಂಪರ್ಕದಿಂದ ಅವರನ್ನೇ ಪಾಲಿಸ್ತಾರೆ. ಅತ್ಯಂತ ನೋಡಿ, ಆತ ಕತ್ತಿ ಯುದ್ಧ ಮಾಡಿ ಕತ್ತಿ ವರಿಸಿ ಕಲಿತು ಎಲ್ಲವನ್ನೂ ತ್ಯಜಿಸಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ನಾವು ಮೈಗೂಡಿಸಿಕೊಂಡು ಪಾಲನೆ ಮಾಡಿದಾಗ ಮಾತ್ರ ಇದು ಸಾರ್ಥಕ. ಕೇವಲ ಮೂರ್ತಿ ಮಾಡಿ ಬಿಟ್ಬಿಟ್ಟು ಮತ್ತೆ ಅದೇ ಚಾರ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ. ಇದು ಬದಲಾಗಲಿಕ್ಕೆ ಜೀವನದ ಒಂದು ಅವಕಾಶ. ಆತನ ಮಾರ್ಗದರ್ಶನ ನೋಡಿ, ಆತನ ಚಿಂತನೆಗಳನ್ನು ನೋಡಿ. ಹೀಗಾಗಿ ಆತ ಸಾಧನೆಗಳ ಮುಖಾಂತರ, ಆತನ ಚಿಂತನೆಗಳ ಮುಖಾಂತರ ಕನಕದಾಸರು ಸತ್ತಿರ್ಬೋದು, ಆದರೆ ಅವರ ಕೀರ್ತಿಗಳ ಮುಖಾಂತರ ಇನ್ನೂ ನಮ್ಮಲ್ಲಿ ಜೀವಂತವಾಗಿದ್ದಾನೆ, ಈಗಲೂ ಇದ್ದಾರೆ. ಹೀಗಾಗಿ ಈಗ ಅವಲ್ಲೇ ಸಂದೇಶ ಬರ್ತಾ ಇದೆ. ಸಮಯ ವೇಳೆ ಆಗಿದೆ, ಇನ್ನು ಅನೇಕ ಮಾತಾಡಿದ್ದಾರೆ. ದಯವಿಟ್ಟು ಭಾಗವಹಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಗಾದಲಿಂಗನ್ ಗೌಡ್ರೆ, ಮ್ಯಾಟ್ಸ್ರೆ, ಹಾಗೂ ರಾಜ್ಯ ಯುವ ಕುರುಬರ ಸಂಘದ ಅಧ್ಯಕ್ಷರಾದ BM ಪಾಟೀಲ್ ರೇ, ಹಾಗೂ ಸಿರುಗುಪ್ಪ ತಾಲೂಕಿನ ಕಾನುಮತ ಸಮಾಜ ಕುರುಬ ಸಂಘದ ಅಧ್ಯಕ್ಷರಾದ ನಮ್ಮ ಸೋಮಪ್ಪನವರೇ, ಹಾಗೂ ಸಿರುಗುಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಕರಿಬಸಪ್ಪನವರೇ, ಮತ್ತು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿಯಾದ ಅಂಜನಪ್ಪನವರೇ, ಸಿರುಗುಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗೇಶಪ್ಪನವರೇ, ಮತ್ತು ನಮ್ಮ ಪಿಡೇನವರೇ, ಫಕೀರಪ್ಪ ಅವರೇ, ಹಾಗೂ ಸರ್ವಧರ್ಮೀಯ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಕೊಡ್ಲೆ ಮಲ್ಲಿಕಾರ್ಜುನವರೇ, ಮತ್ತವರ ಸಹೋದರ ನಮ್ಮ ಅಯ್ಯಳಪ್ಪನವರೇ, ಹಾಗೂ APMC ಮಾಜಿ ಅಧ್ಯಕ್ಷ ಶರಣಬಸವ ಅವರೇ, ಯುವ ಮುಖಂಡರು, ವಾಲ್ಮೀಕಿ ಸಮಾಜದ ಟ್ರಸ್ಟ್ನ ನಿರ್ದೇಶಕರಾದ ರಘು ಅವರೇ, ನಮ್ಮ ನಾಡ ವೆಂಕಟಪ್ಪನವರೇ, ಈ ಒಂದು ಕಾರ್ಯಕ್ರಮದ ರೂವಾರಿ ಶೇಖಣ್ಣವರೇ ಮತ್ತು
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ವೇದಿಕೆ ಮುಂದೆ ಹಾಸನಾಗಿರ್ತಕ್ಕಂಥ ಹಳೆಕೋಟೆ ಗ್ರಾಮದ ಯಾವತ್ತು ನನ್ನ ಅಣ್ಣ ತಮ್ಮಂದಿರೆ, ತಾಯಂದ್ರೆ, ಈಗಾಗಲೇ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ತಿಂತಿನಿ ಪೀಠದ ಗುರುಗಳು ಹಾಗೂ ಸ್ಥಳೀಯ ಮರೇಶ್ವರ ಮಠದ ಸ್ವಾಮಿಗಳು ಈ ಕನಕದಾಸರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸಿ ಅವರ ಆದರ್ಶಗಳನ್ನು ಪಾಲಿಸ್ಬೇಕಂತ ತಿಳಿಸಿ ತಮಗೆ ಈಗ ಹೊರಟೋಗಿದ್ದಾರೆ. ಈಗ ತಾನೇ ನಮ್ಮ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರು ಸಹ ದಾಸ ಶ್ರೇಷ್ಠ ಕನಕರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸಿದ್ದಾರೆ. ನಾವು ಮುಖ್ಯವಾಗಿ ನಾವು ತಿಳ್ಕೊಬೇಕಾದ ವಿಚಾರ ಏನಂತಂದರೆ, ಸುಮಾರು 525 ವರ್ಷಗಳಿಂದಲೇ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಕೀರ್ತನೆಗಳ ಮುಖಾಂತರ ಹಾಗೂ ಹಲವಾರು ಕೃತಿಗಳ ಮುಖಾಂತರ ಅವರು ಬರೆದಂಥ 4-5 ಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾನ ಚರಿತ್ರೆ ಹಾಗೂ ಇನ್ನೊಂದು ಕೃತ್ಯ, ಅದನ್ನು ಮೋಹನ ತರಂಗಿಣಿ ಹೇಳಿ ಅಂತ ಒಂದು ಕೃತಿಗಳನ್ನು ಇವತ್ತು ನಮ್ಮ ಕರ್ನಾಟಕಕ್ಕೆ ಇತಿಹಾಸವಾಗಿ ಕೊಟ್ಟಿದ್ದಾರೆ. ಹಲವಾರು ವಿಚಾರಗಳನ್ನು, ಮುಖ್ಯವಾಗಿ ಈ ಜಾತಿಗಳಲ್ಲಿ ನಡೆಯತಕ್ಕಂಥ ಸಂಘರ್ಷದ ವಿಚಾರವಾಗಿ ಬಹಳ ದುಃಖಿತರಾಗಿ ಅವರು ವೈರಾಗ್ಯ ಜೀವನಕ್ಕೆ ಬಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಹೋಗಿ ಈ ಸಮಾಜದ ಸುಧಾರಣೆ ತರ್ತಕ್ಕಂಥ ವ್ಯವಸ್ಥೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಕನಕದಾಸರು ಇವತ್ತು ನಮಗೆ ಬಹಳ ಸ್ಮರಣೀಯರು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಿರುಗುಪ್ಪ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಸಮಾಜದ ಅಧ್ಯಕ್ಷರುಗಳಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಗ್ರಾಮಗಳಲ್ಲಿ ನಮ್ಮ ಸಮಾಜದ ಜನಗಳನ್ನು ಸಾಮರಸ್ಯದಿಂದ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ತಪ್ಪು ಮಾಡಿದ್ರು ನಾವು ಬೇರೆ ಹತಪದಿಗೆ ತಗೋಬೇಕಾಗ್ತದೆ. ಬೇರೆ ಸಮಾಜದಲ್ಲಿ ಏನಾದರೂ ತಪ್ಪು ಮಾಡಿದ್ರು ಸಹ ಅವ್ರಿಗೆ ಒಳ್ಳೆ ವಿಚಾರಗಳು ಕಲಿಸಿ ಎಲ್ಲರೂ ಸಾಮರಸ್ಯದಿಂದ ಸಾಮಾಜಿಕವಾಗಿ ಏನೋ ಶಾಂತಿಯ ತೋಟ ಯಾವ ರೀತಿ ಇರುತ್ತದೆ ಅದೇ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮುಖ್ಯವಾಗಿ ನಮ್ಮ ಮಾನವೀಯತೆಯೇ ಮುಖ್ಯ ಧರ್ಮ ಎಂಬ ವಿಚಾರವನ್ನು ನಮ್ಮ ಯುವ ಪೀಳಿಗೆ ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮಾಡಬೇಕಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಜಯಂತಿ ಕಾರ್ಯಕ್ರಮಗಳಲ್ಲಿ ನಾವು ಮೊನ್ನೆ ತಾನೇ ಕನ್ನಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸೌಭಾಗ್ಯ ಸಿಕ್ಕಿತ್ತು. ಇವತ್ತು ಈ ಒಂದು ವಿಗ್ರಹ ಪ್ರತಿಷ್ಠಾ ಕಾರ್ಯಕ್ರಮ ಕೂಡ ನಾವು ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಂಥ ಸ್ಥಳೀಯ ಮುಖಂಡರಿಗೂ ಈ ಸಮಾಜದ ಬಂಧುಗಳಿಗೆ ವಂದಿಸುತ್ತಾ ನಾನು ನಡ್ಬೇಕು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮುಖಂಡರುಗಳಿಗೆ ದಮ್ಮೂರು ಶಿವಪ್ಪಣ್ಣವರು ಎಲ್ಲರೂ ಸನ್ಮಾನ ಮಾಡಬೇಕಾದ್ರೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಕುರುಬೂರು ಶೇಖಪ್ಪ, ಕುರುಬೂರು ರಾಮ ಮತ್ತು ಕುರುಬೂರು ಗಾಜಿಯವರು 3 ಮುಖಂಡರು ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಸ್ವಾಮೀಜಿಗಳ ಹತ್ರ ಸೌದತ್ತಿಗೆ ಹೋಗಿ ಮೂರ್ತಿಯನ್ನು ತಂದು ಹಳೆಕೋಟೆಯಲ್ಲಿ ಒಂದು ವಿಜೃಂಭಣೆ ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ 3 ಯುವ ಮುಖಂಡರುಗಳು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕರಿಬಸಪ್ಪಣ್ಣವರಿಗೆ, ದಮ್ಮೂರು ಶಿವಪ್ಪಣ್ಣವರಿಗೆ, ಅಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ತುಂಬಿರುವ ಧನ್ಯವಾದಗಳು. ಈಗ ಕೊನೆಯದಾಗಿ ಕರ್ನಾಟಕ ರಾಜ್ಯ ಈಗ ತಾನೇ ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿ ನಿರ್ಗಮಿಸಿರ್ತಕ್ಕಂಥ ಗುಲ್ಬರ್ಗ ವಿಭಾಗ ಕಾಗಿನೆಲೆ ಕನಕ ಗುರುಪೀಠದ ಗುಲ್ಬರ್ಗ ವಿಭಾಗ ಮಟ್ಟದ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಗಳನ್ನು ನೆನೆಸುತ್ತಾ, ಅದೇ ನಿಟ್ಟಿನಲ್ಲಿ ಈಗ ತಾನೇ ನಿರ್ಗಮಿಸಿರ್ತಕ್ಕಂಥ ಈ ಊರಿನ ಸಿದ್ದಬಸವ ಸ್ವಾಮೀಜಿಗಳು ಅವರಲ್ಲಿ ನೆನೆಸುತ್ತಾ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ PL ಗಾರ್ಲಿಂಗೌಡರು ಮಾನವರೇ, ಸೊ ಅದೇ ನಿಟ್ಟಿನಲ್ಲಿ ಸಿರುಗುಪ್ಪ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ಪಣ್ಣವರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕರಿಬಸಪ್ಪ ಮಾವನವರೇ, ಸೊ ಅದೇ ನಿಟ್ಟಿನಲ್ಲಿ ಸರ್ವ ಧರ್ಮಗಳ ಪ್ರತಿಷ್ಠಾಪನೆ ಮತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರು, ಮಾಜಿ ಸಿರುಗುಪ್ಪ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಹೋದರ BM ಸತೀಶ್ ಅವರೇ, ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಅಯ್ಯಳಪ್ಪ ನಾಡಂಗ್ ಅವರೇ, ಅದೇ ನಿಟ್ಟಿನಲ್ಲಿ APMCಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸ ಅವರೇ, ಮತ್ತು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಹಳೆಕೋಟಿನ ಸ್ನೇಹಿತ BK ರಘು ಅವರೇ, ಸೊ ಅದೇ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇನ್ನೋರ್ವ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶೇಖಣ್ಣ ಅವರೇ ಮತ್ತು
ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶಪ್ಪ ಅವರೇ, ಫಕೀರಪ್ಪ ಅವರೇ, ಮತ್ತು ಯಾವತ್ತಿಗೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಧ್ವನಿ ಎತ್ತಕ್ಕಂಥ ಸಿರುಗುಪ್ಪ ಭಾಗದಲ್ಲಿ ಕೊಡ್ಲಿ ಅಂತಾನೆ ಹೆಸರುವಾಸಿ ಕೊಡ್ಲಿ ಮಲ್ಲಿಕಾರ್ಜುನವರ ಸ್ನೇಹಿತರು ಮತ್ತು ಅವರು ಇವರಲ್ಲದೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಥಿಗಳೇ ಮತ್ತು ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಯಾವತ್ತಿಗೂ ನಮ್ಮ ತಾಯಂದಿರೇ, ಅಕ್ಕ ತಮ್ಮಂದಿರೇ ಮತ್ತು ಈ ಊರಿನ ಪ್ರಮುಖರೇ. ಸೊ ಅದೇ ನಿಟ್ಟಿನಲ್ಲಿ ಇವತ್ತೇನು 538ನೆಯ ಕನಕ ಜಯಂತ್ಯೋತ್ಸವ ಮತ್ತು ಏನು ಕನಕದಾಸರ ಪ್ರತಿಷ್ಠಾಪನೆಯನ್ನು, ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಕೇವಲ ಆಲುಮತ ಕುರುಬರೊಂದೇ ಅಲ್ಲ, ಇಡೀ ಜಾತ್ಯತೀತವಾಗಿ ಏನು 538ನೆಯ ವರ್ಷದ ಹಿಂದುಗಡೆ ಏನು ಕನಕದಾಸರನ್ನು ಕೀರ್ತಿನ ಮೂಲಕ ಸಾರಾಂಶವನ್ನು ಹೇಳಿರ್ತಕ್ಕಂಥ ಕುಲವೆಂದು ಒಡೆದಾಡಿದರ ಕುಲವನ್ನಲ್ಲೇನಾದ್ರು ಬಲ್ಲೂರ ಅಂತೇಳಿ ಕನಕದಾಸರು ಅವತ್ತಿಗೆ ಯಾವುದೇ ಕುಲದಲ್ಲಿ ಜಾತ್ಯತೀತವಾಗಿ ಇವತ್ತು ಮಾಡಿರ್ತಕ್ಕಂಥ ಹಳೆಕೋಟೆ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಇದೇ ರೀತಿ ತಮ್ಮ ಎಲ್ಲ ಹಬ್ಬಗಳನ್ನ ಎಲ್ಲ ಕನಕದಾಸರ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಇದೇ ರೀತಿ ಹಬ್ಬದ ವಾತಾವರಣದಿಂದ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಎಲ್ಲರೂ ಈಗಾಗಲೇ ಊಟದ ಸಮಯ, ಎಲ್ಲರೂ ಬೆಳಗಿಂದ ಸುಸ್ತಾಗಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಮಗಿಲ್ಲಿ ಆಗಮಿಸಿ ಇಲ್ಲಿ ಸನ್ಮಾನ ಮಾಡಿ ಮತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿರ್ತಕ್ಕಂಥ ಸಮಸ್ತ ಸಿರುಗುಪ್ಪ ತಾಲೂಕಿನ ಹಳಕೋಟೆಯ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ವಂದನೆಗಳು.